ಕೂತ್ಕೊಂಡು ಅವ್ರನ್ನ ಕೇಳಿ, ದಮ್ಮಿದ್ರೆ ತಾಕತ್ತಿದ್ರೆ ಅವ್ರನ್ನ ಕೇಳಿ, ಅವ್ರನ್ನ ಕೇಳಬೇಕು ನೀವು. ಇವಾಗೆಲ್ಲ ನಮ್ಮ ಶಾಸಕರನ್ನೆಲ್ಲ ಕೇಳೋದು, ನಮ್ಮ ಶಾಸಕರನ್ನು ತಂದಿಲ್ಲ ಸರ. ನಾನು ಮಂಗಳಾ ಪ್ರಕಾಶ್ ಅಂತ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. 35 ವರ್ಷದಿಂದ ಕಾಂಗ್ರೆಸ್ನಲ್ಲೇ ಇದ್ದೀನಿ. ಈಗ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಬಂದ್ಗೆ ಕರೆ ಮಾಡಿದ್ದಾರೆ ಸಂದೀಪ್ ರೆಡ್ಡಿ ಅವರು. ಯಾವ ವಿಚಾರಕ್ಕೆ ಅಂತ ಅವರು ಮೊದಲು ತಿಳ್ಕೊಬೇಕು. ಮತ್ತು ಕೊಳಚೆ ನೀರು ಬಿಡ್ತಾ ಇದ್ದಾರೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅಂತ ಬಂದು ಪ್ರಕಟಣೆ ಮಾಡಿದ್ದಾರೆ. ನಾವು ಯಾವತ್ತೂ ಆ ಬಂದ್ಗೆ ಸಹಕಾರ ನೀಡೋದಿಲ್ಲ, ಬೇರೆ ಯಾರೂ ನೀಡೋದಿಲ್ಲ. ಈ ಬಂದ್ಗೆ ಕರೆ ಮಾಡೋಕ್ಕೆ ಮೊದಲು ಈ ಕೊಳಚೆ ನೀರನ್ನು ಯಾರು ತಂದಿದ್ದು ಅಂತ ವಿಶ್ಲೇಷಣೆ ಮಾಡಬೇಕು. ನಮ್ಮ ಶಾಸಕರ ಮೇಲೆ ಗೂಬೆ ಕೂಡಿಸೋ ಕೆಲಸ ಮಾಡಬಾರ್ದು ಯಾವತ್ತೇ ಆಗಲಿ. ಯಾರು ತಂದಿದ್ದು ಸ್ವಾಮಿ ಈ ನೀರನ್ನ? ಸಿದ್ದರಾಮಯ್ಯ ಹತ್ರ ಕುತ್ಕೊಂಡು ಬಕೆಟ್ ಇಟ್ಕೊಂಡು ನಮ್ಗೆ ಈ ನೀರು ಬೇಕು ಅಂತ ದೊಡ್ಡದಾಗಿ ರಾಹುಲ್ ಗಾಂಧಿನ ಕರೆಸಿ ದೊಡ್ಡ ಫಂಕ್ಷನ್ ಮಾಡಿ, ಯಾರು ಸ್ವಾಮಿ ತಂದಿದ್ದು? ನಿಮ್ಮ ನಾಯಕರೇ, ನಿಮ್ಮ ಗುರುಗಳು, ನಿಮ್ಮ ಸಂಸದರು ತಂದಿರೋದು ನೀರನ್ನ. ಅವ್ರನ್ನ ಕೇಳಿ ಪ್ರಶ್ನೆ, ಯಾಕೆ ತಂದ್ರಿ, ಈ ಥರ ಅನ್ಯಾಯ ಆಗಿದೆ ಅಂತ ಅವ್ರನ್ನ ಕೇಳಿ ಯಾಕೆ ತಂದ್ರಿ ಅಂತ. ಈಗ ನಮ್ಮ ಶಾಸಕರು ಏನು ಮಾಡಿದ್ದಾರೆ? ನಮ್ಮ ಶಾಸಕರು ಏನಾದರೂ ನೀರು ಬೇಕು ಅಂತ ಬಕೆಟ್ ಹಿಡ್ದೇನಾದರೂ ತಂದಿದ್ದಾರಾ? ಅವಾಗ ಸಿದ್ದರಾಮಯ್ಯನವರು ಕೊಡಬೇಕಾದ್ರೆ ಅವ್ರಿಗೆ ತಲೆ ಕೆಡಿಸಿ ಅವ್ರಿಗೇನು ಗೊತ್ತಿರುತ್ತೆ ಲೋಕಲ್ನಲ್ಲಿ? ಇವ್ರು ನೀರು ಕೊಳಚೆ ನೀರು ಬಿಡ್ರಿ, ಬೆಂಗಳೂರು ನೀರು ರೈತರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರು ಹೋದರೆ ಹೋಗ್ಲಿ, ಒಂದು ತಾಲೂಕಿಗೆ ಒಳ್ಳೇದಾಗುತ್ತಲ್ಲ ಅಂತ ಅನುಮೋದನೆ ಕೊಟ್ಟಿರ್ಬೋದು. ಆ ಕೆಲಸ ಮಾಡಿದ್ಯಾರು ಅಂತ ಮೊದಲು ತಿಳ್ಕೊಳ್ಳಿ. ಅವ್ರ ಮೇಲೆ ಬಂದ್ ಮಾಡಿ, ನಮ್ಮ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕುಡ್ಸೋಕೆ ಬರಬೇಡ್ರಿ. ಇದಕ್ಕೆ ಯಾರು ತಂದಿದ್ದು, ಯಾರು ಇದಕ್ಕೆ ಮುಂದಾಳತ್ವ ವಹಿಸಿದ್ದು, ಯಾರು ಇಲ್ಲಿ ಫಂಕ್ಷನ್ ಮಾಡಿದ್ದು ಅನ್ನೋದ್ರ ಅರ್ಥ ಮಾಡಿಕೊಂಡು ನೀವು ಬಂದು ಕರೆ ಮಾಡಬೇಕು. ಸುಮ್ಮನೆ ರಾಜಕೀಯ ಪ್ರೇರೇಪಣೆಗೋಸ್ಕರ ನೀವು ಯಾವುದೋ ಒಂದು ಮುಂದೆ ರಾಜಕೀಯದಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ನಮ್ಮ ಶಾಸಕರ ಮೇಲೆ ಗೂಬೆ ಕುಡಿಸೋದು, ಜನಗಳಿಗೆ ತಪ್ಪುದಾರಿ ಎಳೆಯೋದು, ಜನಗಳಿಗೆ ಬಗ್ಗೆ ಮನವರಿಕೆ ಮಾಡಬೇಕು. ಇನ್ನು ಈ ಥರ ಆಗಿದೆ ಅಂತ. ಇನ್ನೂ ಶುದ್ಧೀಕರಣ ಬೇಕಾದರೆ ಕೇಳಿ ನಮ್ಮ ಶಾಸಕರಿಗೆ. ಅವರು ಅಸೆಂಬ್ಲಿಯಲ್ಲಿ ಧ್ವನಿ ಎತ್ತಿ ಶುದ್ಧೀಕರಣ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತಾರೆ, ಅದು ಆಗ್ಬೋದು. ಶುದ್ಧೀಕರಣ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ, ಶುದ್ಧೀಕರಣನೂ ಆಗ್ಬೋದು. ಅದು ಬಿಟ್ಬಿಟ್ಟು ನಮ್ಮ ಶಾಸಕರೇ ತಂದಿದ್ದು ಶುದ್ಧೀಕರಣ ನೀರು ಕಾಂಗ್ರೆಸ್ ಸರ್ಕಾರ ತಂದಿದ್ದು ಸರಿ ಇಲ್ಲ ನೀರು ಅನ್ನೋದು ತಪ್ಪು. ಅದು ಯಾರು ತಂದಿದ್ದು ಅಂತ ಅವ್ರನ್ನ ಕೇಳಿ. ಫಸ್ಟು ಅವರೇ ಬಂದು ಹೋಗಿ ಎಲ್ಲ ಇಷ್ಟು ಕೋಟಿಗಳು ಅಂತ ಅನುದಾನ ಹಾಕ್ಸ್ಕೊಂಡು ಎಲ್ಲ ಮಾಡಿಸಿದ್ದು, ಕೊಳಚೆ ನೀರು ತಂದಿದ್ದು ಯಾರು ಅಂತ ತಿಳ್ಕೊಂಡು